ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಕನ್ನಡ ಬ್ಲಾಗ್ಸ್. ಏನಿವತ್ತು ಗ್ರೂಪಲ್ಲಿದ್ದಾರೆ ಅಂತ ನೋಡ್ತಾ ಇದ್ದೀರಾ? ಎಸ್, ನನ್ನ ಫ್ರೆಂಡ್ಸ್ ಜೊತೆ ಬೆಂಗಳೂರಲ್ಲೇ ಔಟಿಂಗ್ ಹೋಗ್ತಾ ಇದ್ದೀವಿ. ನಾನು ಮತ್ತು ನನ್ನ ಗನಿಷ್ಕು, ಅವ್ರ ಫ್ರೆಂಡ್ಸ್ ಅವರ ಮೇಲೆ ನಮ್ಮ ಫ್ರೆಂಡ್ಸು. ಸೊ ಮೊದಲನೇ ಸತಿ ಅಂತ ಹೇಳ್ಬೋದು ನಾನು ಈ ಥರ ಫ್ರೆಂಡ್ಸ್ ಜೊತೆ ಆಚೆ ಹೋಗ್ತಿರೋದು. ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಫ್ರೆಂಡ್ಸ್, ಯಾರಾದರೂ ಹೊಸಬ್ರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ, ಸಖತ್ ಖುಷಿ ಆಯಿತು. ಟ್ರಿಪ್ ಅಂತೂ ಅಷ್ಟು ಚೆನ್ನಾಗಿತ್ತು, ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ತುಂಬ ಚೆನ್ನಾಗಿತ್ತು. ಬಿಕಾಸ್ ನಾನಂತೂ ತುಂಬ ಚಿಕ್ಕ ವಯಸ್ಸಲ್ಲಿ ಫ್ರೆಂಡ್ಸ್ ಜೊತೆ ಒಂದು ಸತಿ ಹೋಗಿದ್ದೇನೋ ಅಷ್ಟೇ. ಕಾಲೇಜು ಸ್ಕೂಲಲ್ಲಿ ಹಂಗೆಲ್ಲ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋದವಳೆ ಅಲ್ಲ. ನಾವು ಹೆಣ್ಮಕ್ಳು ಯಾವಾಗಲೂ ಮನೆ ಕ್ಲೀನಿಂಗು, ಪೂಜೆ, ತಿಂಡಿ, ಅದು ಇದು ಅಂತ ಮನೇದು ಮಾಡಿಕೊಂಡೆ ಮನೇಲೇ ಸ್ಟ್ರಕ್ ಆಗಿಬಿಡ್ತೀವಿ. ಅದಕ್ಕಿಂತ ಅವಾಗವಾಗ ಒಂದು ಸ್ವಲ್ಪ ಈ ಥರ ಫ್ರೆಂಡ್ಸ್ ಜೊತೆ ಆಚೆ ಹೋಗೋದ್ರಿಂದ ಮೆಂಟಲಿ ನಾವು ಸ್ಟ್ರಾಂಗ್ ಆಗ್ತೀವಿ ಅಂತ ಹೇಳ್ಬೋದು. ಹೋಗೋರು ಇದ್ದಾರೆ, ಹೋಗಲ್ಲ ಅಂತ ಹೇಳಿಲ್ಲ, ಬಟ್ ನಾನು ಹೋಗಿರಲಿಲ್ಲ ಅಷ್ಟೇ. ಯಾವಾಗಲೂ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಹೋಗಬೇಕು, ಬಟ್ ಅದೇ ಥರ ನಾವು ಫ್ರೆಂಡ್ಸ್ ಜೊತೆನೂ ಅವಾಗವಾಗ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ನಾವು ಮೆಂಟಲಿ ನಮಗೋಸ್ಕರ ನಾವೇನು ಅಂತ ಅನ್ನೋದನ್ನು ನಾವು ತೋರಿಸ್ಕೋಬೋದು. ನಾರ್ಮಲಿ ಆಚೆ ಹೋದಾಗೆಲ್ಲ ನನಗೆ ಸಿಕ್ಕಾಬಟ್ಟೆ ಹೆಡ್ಡೇಕ್ ಬರುತ್ತೆ. ಒಂಥರ ಏನೋ ಗೊತ್ತಿಲ್ಲ, ಟೆನ್ಷನ್ಗೋ ಇಲ್ಲ ಏನಕ್ಕಂತ ಗೊತ್ತಿಲ್ಲ. ಬಟ್ ಈ ಟ್ರಿಪ್ಪು ತುಂಬಾ ಖುಷಿ ಕೊಡ್ತು. ಹೆಡ್ಡೇಕ್ ಅನ್ನೋದೇ ಇರಲಿಲ್ಲ. ಬಿಕಾಸ್ ಬೆಳಗ್ಗೆ ಒಂದು 8:30 9 ಗಂಟೆಗೆ ನಾವು ಮನೆ ಬಿಟ್ಟಿದ್ದು. ಸಂಜೆ 8 ಗಂಟೆ ಆಗಿತ್ತು ಆಲ್ಮೋಸ್ಟ್ ಮನೆಗೆ ಬರೋ ಅಷ್ಟೊತ್ತಿಗೆ. ಮಕ್ಕಳ ಜೊತೆ ನಾವು ಮಕ್ಕಳಾಗಿದ್ದಾಗಲೇ ಅಲ್ವಾ ಖುಷಿಯಾಗಿರೋಕ್ಕಾಗುತ್ತೆ. ಸೊ ನಾನಷ್ಟೇ ಅಲ್ಲ, ನನ್ನ ಫ್ರೆಂಡ್ಸು ಎಲ್ಲರೂ ಸಹ ತುಂಬ ಖುಷಿಯಾಗಿ ಎಂಜಾಯ್ ಮಾಡಿದ್ರು ಟ್ರಿಪ್ಪು. ಕೆಲವು ಸಲ ನಾವು ಸಾವಿರಾರು ರೂಪಾಯಿ ಖರ್ಚು ಮಾಡಿಕೊಂಡು ಟ್ರಿಪ್ ಮುಗಿಸ್ಕೊಂಬಂದ್ರೂ ನಮಗೆ ಅಷ್ಟು ಖುಷಿ ಅನಿಸಲ್ಲ. ನಾವು ಅಮ್ಮಮ್ಮ ಅಂದರೆ ನಮ್ಗೆ ಒನ್ ಡೇ ಟ್ರಿಪ್ ಖರ್ಚು ಬಂದಿರೋದು ನಮ್ಮ 3 ಜನದಿಂದ ಒಂದು 300ರಿಂದ 400 ರೂಪಾಯಿ ಖರ್ಚಾಗಿರ್ಬೋದು ಒಂದು ದಿನಕ್ಕೆ. ಅದು ಒಂದು 3-4 ಆಟಗಳು ಆಡಿಸಿರೋದ್ರಿಂದ, ಇಲ್ಲ ಅಂದಿದ್ರೆ ಅಷ್ಟು ಆಗ್ತಿರ್ಲಿಲ್ಲ. ಎರಡೆರಡು ಹೆಸರು ಇದೆಯಾ? ಸರಿ ಬಿಡಪ್ಪ. ನಿನ್ನ ಹೆಸರು ಏನು? ಹೆಸರೇ ಬರ್ತಾಯ್ತಾ? ಚಾರ್ವಿಕ್ ಹೆಸರೇ ಇಷ್ಟೊತ್ತಿಗೆ ಜ್ಞಾಪಿಸ್ಕೊಡ್ಯಾ? ನಿನ್ನ ಹೆಸರು ದಾನ್ವಿಕ್. ನಿನ್ನ ಹೆಸರು? ನಿನ್ನ ಹೆಸರು ಗಣೇಶ್. ನಿನ್ನ ಹೆಸರು? ನಿನ್ನ ಹೆಸರೇನಾ? ಏನ್ ನಿನ್ನ ಹೆಸರು? ಮರ್ತಾಯ್ತು ಅವಳಿಗೆ. ಹೆಂಗೆ ಈಗ ಹಂಗ? ಸೂಪರ್ ಫಸ್ಟ್ ಕಣಮ್ಮ. ಈಶಾನ್ವಿ ನೀನು ಫಸ್ಟ್ ಕೊಡಲ್ವಾ? ಸಂಡೇ ಆಗಿರೋದ್ರಿಂದ ಬಾಲ್ ಭವನ್ ಫುಲ್ ರಶ್ ಇದೆ. ಜನ ಇದ್ದಾರೆ. ನಾವು ಮಕ್ಕಳೆಲ್ಲ ಒಂದು ಕಡೆಗೆ ಬಿಟ್ಬಿಟ್ಟು ನಾವೀಗ ಒಂದಿಬ್ಬರು ಮಾತ್ರ ಟಿಕೆಟ್ ತೊಗೊಳಕ್ಕೆ ಬರ್ತಾ ಇದ್ವಿ. ಬೋಟಿಗೆ ಮತ್ತು ಟಾಯ್ ಟ್ರೈನ್ಗೆಲ್ಲ ಟಿಕೆಟ್ಸ್ ಇರುತ್ತೆ. ಟಿಕೆಟ್ ಇಶ್ಯೂ ಮಾಡೋ ಹತ್ರ ಫುಲ್ ರಶ್ ಇದೆ. ಟ್ರೈನ್ ಟಿಕೆಟ್ಸ್ ಎಲ್ಲ ನೋಡಿ, ಅಡಲ್ಟ್ಸ್ಗೆಲ್ಲ 20 ರೂಪೀಸ್ ಇದೆ, ಮಕ್ಕಳಿಗೆಲ್ಲ 10 ರೂಪೀಸ್ ಇದೆ. ಟಾಯ್ ಟ್ರೈನ್ಸ್ಗೆಲ್ಲರಿಗೂ ದೊಡ್ಡವ್ರಿಗೆ 30 ರೂಪೀಸ್ ಇದೆ, ಮಕ್ಕಳಿಗೆ 10 ರೂಪೀಸ್ ಇದೆ. ಮತ್ತು ಬೋಟಿಂಗೆಲ್ಲ ದೋಣಿ ವಿಹಾರಕ್ಕೂ ಅಷ್ಟೇ, ದೊಡ್ಡವ್ರಿಗೆಲ್ಲ ಅಡಲ್ಟ್ಸಿಗೆ 30 ರೂಪೀಸ್ ಇದೆ, ಮಕ್ಕಳಿಗೆ 10 ರೂಪೀಸ್ ಇದೆ. ಚಿಕ್ಕ ಮಕ್ಕಳು 10 ವರ್ಷದ ಒಳಗಡೆ ಇರೋರಿಗೆಲ್ಲ 10 ರೂಪಾಯಿ ಮಾತ್ರ. ಎಲ್ಲ ಒಟ್ಟಿಗೆ ಬರಬೇಕು, ಟಿಕೆಟ್ ಒಂದೇ ಕಡೆ ಇದೆ. ಬಿಸಿ ಬಿಸಿ ಜೋಳ ಸಿಗ್ತಾ ಇದ್ದಾರೆ, ಚೆನ್ನಾಗಿದೆ. ಬಂದೆ.
ಪಾಪು ಬೋಟಿಂಗ್ ಅಲ್ಲಿ ಇಲ್ಲೇ ಹೋಗೋದಾ? ನೋಡಿ ಇಲ್ಲಿ ಬೋಟಿಂಗ್ ಅಲ್ಲಿ ಇಲ್ಲೇ ಹೋಗೋದಾ? ನೋಡ ಹೋಗ್ತಾ ಇದ್ದಾರೆ ನೋಡಲ್ಲಿ ಬೋಟಿಂಗ್ ಅಲ್ಲೆಲ್ಲ. ಇಲ್ಲಿರೋ ಆಟ ಆಡೋದನ್ನೆಲ್ಲ ನೋಡಿ ಮಕ್ಕಳನ್ನ ನಾವು ಆಟ ಆಡಬೇಕು, ಈ ಆಟ ಆಡಬೇಕು ಅಂತ ತಲೆ ಹಿಡಿಸ್ತಾ ಇದ್ದಾವೆ ಅವರ ಅಮ್ಮಂದ್ರಿಗೆ. ಗೊತ್ತಿಲ್ಲ ಯಾವ್ಯಾವ ಆಟ ಆಡ್ತಾವ. ಜಸ್ಟ್ ಇವತ್ತಂತೂ ಟಾಯ್ ಟ್ರೈನ್ ಒಂದು ಮುಗಿದಿದೆ ಇವಾಗ. ಬೋಟಿಗೆ ಹೋಗ್ಬೇಕು. ಬೋಟಿಂಗ್ ಆಲ್ರೆಡಿ ಟಿಕೆಟ್ ತಗೊಂಡಿದ್ವಿ. ಬೋಟಿಗೆ ಹೋಗೋಣ ಇವಾಗ. ಮಕ್ಕಳ ಟೀಚರ್ಸ್ ಸ್ಕೂಲಲ್ಲಿ ಅದು ಹೆಂಗ್ ಸುಧಾರಿಸ್ತಾರೋ ಫಂಕ್ಷನ್ಗಳು ಮಾಡಿದ್ರೆ ಗೊತ್ತಿಲ್ಲ. ನಮ್ಗೆ ಒಂದೇ ದಿನಕ್ಕೆ ಸಾಕಾಗಿ ಹೋಗ್ತದೆ ಬಡ್ಕೊಂಡು ಇವತ್ರ. ಕೃತಿ ಸಾಕು ಬನ್ನಿ, ಪರವಾಗಿಲ್ಲ ಅವ್ರದ್ದು ಅಲ್ಲ ಅವರು ಆಯ್ತಾ ಎಲ್ಲ ಮಕ್ಕಳದು ಐಸ್ ಕ್ರೀಮು? गणेश अल्ले ए इल्वे चार्वे इल बन्री ए चार्विता इल्वा बरಲ್ಲ ಬಿಡಿ
ಬೋಟಿಂಗ್ ಹೋಗ್ತಾ ಇದೀವಿ. ಇವಾಗ ಈ ಬೋಟು ಅವ್ರನ್ನೆಲ್ಲ ಕರ್ಕೊಂಡು ಹೋಗುತ್ತಾ, ಮತ್ತೆ ಇನ್ನೊಂದು ಬೋಟ್ ಬರುತ್ತೆ ನಮ್ಮ ಕರ್ಕೊಂಡು ಹೋಗುತ್ತೆ. ಅವಾಗ ಆ ಬೋಟಿಗೆ ನಾವು ಹೋಗೋಣ. ನೋಡು, ಅಲ್ಲಿ ಫಸ್ಟ್ ಮುಂದೆ ಹೋಗಿದ್ದಾರಲ್ವ, ಅವರಿಗೆ ಫಸ್ಟ್ ಕರ್ಕೊಂಡು ಹೋಗುತ್ತೆ, ಆಮೇಲೆ ನೆಕ್ಸ್ಟ್ ನಮ್ಮನ್ನ. ಅಲ್ಲಿರೋದು ಒಂದು ಕಡೆ ಸುಮ್ಮನೆ ಇರ್ಬೇಕು. ಹೋಟ್ಲಿಗೆ ಹೋದ್ರೂ ಇಷ್ಟೊಂದು ವೆರೈಟಿಗಳು ಸಿಗಲ್ಲ. ಇದ್ರೊಳಗಡೆ ಪಾರ್ಕ್ ಇದೆ, ಅದಕ್ಕೂ ಸಹ 5 ರೂಪಾಯಿ ಕೊಡಬೇಕಂತೆ ಒಬ್ಬರಿಗೆ. ಚಿಕ್ಕವ್ರಿಗಾದ್ರೂ ದೊಡ್ಡವ್ರಿಗಾದ್ರೂ 5 ರೂಪಾಯಿ ಕೊಟ್ಟು ಒಳಗೆ ಹೋಗ್ಬೇಕು. ಮಕ್ಕಳೆಲ್ಲ ಹೋಗಿದ್ದಾರೆ, ಆಟ ಆಡ್ತಾ ಇದ್ದಾರೆ. ನಾವೆಲ್ಲ ಆಚೆನೇ ಇದ್ದೀವಿ, ನಮ್ಮ ಗಗನ ಮಾತ್ರ ಒಳಗೆ ಹೋಗಿದ್ದಾಳೆ. ನಾನು ಮತ್ತು ಫ್ರೆಂಡ್ಸ್ ಎಲ್ಲ ತುಂಬ ಎಂಜಾಯ್ ಮಾಡಿದ್ವಿ. ಸಿಕ್ಕಾಬಟ್ಟೆ ಖುಷಿಯಾಗಿದ್ರು. ಬೆಳಗ್ಗೆಯಿಂದ ಸಂಜೆವರೆಗೂ ಯಾರಿಗೂ ಸುಸ್ತನ್ನೋದೇ ಕಾಣಲಿಲ್ಲ ಅಂತ ಹೇಳ್ಬೋದು. ಮನೆಗೆ ಹೋಗ್ಬೇಕಾದ್ರೆ ಮಾತ್ರ ಸುಸ್ತು, ಕಾಲು ನೋವು ಆಯಿತು. ಇದೊಂದು ಗೇಮು, ಒಬ್ಬರಿಗೆ 30 ರೂಪೀಸ್ ಅಂತೆ. ನಮ್ಮ ಗಗನ ಗಣೇಶ್ ಇಬ್ಬರು ಹೋಗಿದ್ದಾರೆ. ನನಗೆ ಅದು ಆಡೋದು ನೋಡೇ ಭಯ ಆಗೋಯ್ತು, ನಾನು ಹೋಗಿಲ್ಲ. ಮಕ್ಕಳು ಹೋಗಿ ಬಂದಮೇಲೆ ನನಗೂ ಒಂದ್ಸತಿ ಟ್ರೈ ಮಾಡೋಣ ಅನ್ನಿಸ್ತು. ನೋಡೋಣ ಅಂತ ಹೋದೆ, ಬಟ್ ಸಖತ್ತು ಹಂಗೆ ಭಯ ಆಯಿತು. ಅಷ್ಟೇ ಖುಷಿ ಆಯಿತು, ಫುಲ್ ಆಗಾಡ್ಬಿಟ್ಟೆ. ಅಷ್ಟೇ ಸ್ವಲ್ಪ ಭಯನೂ ಆಯಿತು. ಸ್ಟಾರ್ಟಿಂಗ್ 1-2 ರೌಂಡ್ ನಿಧಾನಕ್ಕೆ ತಿರುಗಿಸ್ತಾರೆ, ಆಮೇಲೆ ಫುಲ್ ಸ್ಪೀಡಾಗಿ ಹಿಂದೆ ಮುಂದೆ ಆಡಿಸ್ಬಿಡ್ತಾರೆ. ನಮ್ಮ ಪುಟಾಣಿ ಮಾತ್ರ ಒಂದು ಚೂರು ಎದ್ರುಕೊಳ್ಳಿಲ್ಲ. ಗಗನ ಜೊತೆಗೂ ಹೋಗಿ ಆರಾಮಾಗಿದ್ದ. ನನ್ನ ಜೊತೆಗೆ ಬಂದು ನಾನು ಅವ್ನು ಹಿಡ್ಕೊಂಡು ಕೂತಿದ್ದೆ. ನಾನು ಅವನಿಗೆ ಧೈರ್ಯ ಹೇಳ್ಬೇಕಾದ್ರೆ ಅವ್ನು ನನಗೆ ಧೈರ್ಯ ಹೇಳ್ತಾ ಇದ್ದೆ, ಅಮ್ಮ ಸುಮ್ಮನಿರು ಏನಾಗಲ್ಲ ಅಂತ. ಬಟ್ ನನಗೆ ಫಸ್ಟ್ ಟೈಮು ಸ್ವಲ್ಪ ಗಾಬರಿ ಆಯಿತು, ಜೊತೆಗೆ ಖುಷಿನೇ ಆಯಿತು. ಹಂಗೆ ಸಖತ್ ಖುಷಿ ಆಯಿತು. ಸೊ ಫೈನಲಿ ಒಂದು ಸ್ವಲ್ಪ ಆಟಗಳೆಲ್ಲ ಮುಗಿಸ್ಕೊಂಡು ತಿಂಡಿ ತೊಗೊಂಬಂದಿದ್ವಿ. ತಿಂಡಿ ಎಲ್ಲ ತಿಂದ್ಕೊಂಡು ಇವಾಗ ಸ್ನ್ಯಾಕ್ಸ್ ಟೈಮು. ಸ್ನ್ಯಾಕ್ಸ್ ತಿನ್ನೋಣ ಎಲ್ಲರೂ. ಇನ್ನು ಬೇರೆ ಮಕ್ಕಳುಗಳೆಲ್ಲ ಬೇರೆ ಬೇರೆ ಆಟಗಳೆಲ್ಲ ಆಡಿದ್ರು. ಬಟ್ ನನ್ನ ಮೊಬೈಲ್ ಚಾರ್ಜ್ ಫುಲ್ ಹೋಯ್ತು ಸಂಜೆ ಅಷ್ಟೊತ್ತಿಗೆ. ಸೊ ಹಂಗಾಗಿ ಆ ವಿಡಿಯೋಗಳೆಲ್ಲ ತೊಗೊಳಕ್ಕಾಗಿಲ್ಲ, ಮಿಸ್ ಆಗೋಯ್ತು. ಸೊ ಅಂತೂ ಇಂತೂ ನಮ್ಮ ಬಾಲ್ಭವನ ಟ್ರಿಪ್ಪು ಸಕ್ಸಸ್ಫುಲಿ ಸೂಪರಾಗಿ ಚೆನ್ನಾಗಾಯಿತು. ಸಂಜೆ ಆಲ್ಮೋಸ್ಟ್ ನಾವು 6 ಗಂಟೆ 6:15 ಆಗೋಯ್ತು ಮೆಜೆಸ್ಟಿಕ್ ಬಂದು ತಲುಪೋ ಅಷ್ಟೊತ್ತಿಗೆ. ನಮ್ಮ ಫ್ರೆಂಡ್ಸ್ ಟ್ರಿಪ್ಪು, ಬಾಲ್ಭವನ್ ಟ್ರಿಪ್ಪು ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ಸ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಫ್ರೆಂಡ್ಸ್.